ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತಿನ ಒಂದು ಟ್ರೇಡು ಬ್ಯಾಂಕ್ ನಿಫ್ಟಿಲಿ ಯಾವ ಥರ ಇರುತ್ತೆ ಅಂತೇಳಿ ನಾವು ನೋಡೋಣ. ನೋಡಿ, ನಾನು ಇವಾಗ ಬ್ಯಾಂಕ್ ನಿಫ್ಟಿ 1 ಅವರ್ ಚಾರ್ಟಲ್ಲಿದ್ದೀನಿ. ನೀವು ನೋಡ್ಬೋದು, ಸುಮಾರು ದಿನ ಬ್ಯಾಂಕ್ ನಿಫ್ಟಿ ಈ ಒಂದು ರೇಂಜ್ ಒಳಗಡೆ ಅದು ಸ್ಟ್ರಕ್ ಆಗಿ ಅದು ಕೆಳಗಡೆಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇತ್ತು. ಸೊ ಈ ಒಂದು 51,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏನಿತ್ತು, ಸಪೋರ್ಟ್ ಏನಿತ್ತು, ಅದನ್ನು ಬ್ರೇಕ್ ಮಾಡಿ ಲಾಸ್ಟ್ ವೀಕು ಕೆಳಗಡೆಗೆ ಬಂದಿತ್ತು. ಓಕೆನಾ? ನೋಡಿ, ಕೆಳಗಡೆಗೆ ಬಂದ್ರೂ ಕೂಡ ಅದು ಇಲ್ಲೇ ಸ್ಟ್ರಗಲ್ ಮಾಡಿ ಮತ್ತೆ ಅದು ಆ ಒಂದು 51,000 ಲೆವೆಲನ್ನು ಅದು ಮತ್ತೆ ಟೆಸ್ಟ್ ಮಾಡಿ ಇವಾಗ ಆ ಲೆವೆಲಿಂದ ರಿಜೆಕ್ಷನನ್ನು ಫೇಸ್ ಮಾಡಿ ಕೆಳಗಡೆ ಬಂದಿದೆ. ಶುಕ್ರವಾರ ನೋಡಿ, ಇಲ್ಲಿ ಈ ಲೆವೆಲಿಂದ ಅದು ಕೆಳಗಡೆಗೆ ಬಂದು ಸೋಮವಾರ ಇಲ್ಲೇ ಇದು ಮಾಡಿ ಮಂಗಳವಾರ ನೋಡಿ ಮೇಲ್ಗಡೆ ಹೋದ್ರೂ ಕೂಡ ಸಸ್ಟೈನ್ ಆಗಲಿಕ್ಕೆ ಆಗಲಿಲ್ಲ, ಅದು ಕೆಳಗಡೆಗೆ ಬಂದಿದೆ. ಇವಾಗ ನಾವು ಏನು ಮಾಡ್ಬೋದು ನೋಡಿ, ಇದೊಂದು ಟ್ರೆಂಡ್ ಲೈನನ್ನು ನೀವು ನೋಡ್ಕೋಬೋದು. ಒಂದು ನಿಮಿಷ, ಕಡಿಮೆ ಟೈಮ್ ಫ್ರೇಮ್ ಹೋದಾಗ ನಾವು ನೋಡಿ ಇದೊಂದು ಟ್ರೆಂಡ್ ಲೈನನ್ನು ನಾವು ಇವತ್ತಿನ ಟ್ರೇಡಿಗೆ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ನೋಡಿ, ಈ ಒಂದು ಟ್ರೆಂಡ್ ಲೈನು 50,400 ಅಂದರೆ 50,500 ಇದೇನು, ಇದರ ಒಂದು ಕೆಳಗಡೆಗೆ ಈ ಒಂದು ಝೋನಲ್ಲಿ ಏನಾದರೂ ಬ್ಯಾಂಕ್ ನಿಫ್ಟಿ ಓಪನ್ ಆದರೆ ನಾವು ಡೆಫಿನೆಟ್ಲಿ ನೆಕ್ಸ್ಟು 500 ಪಾಯಿಂಟನ್ನು ನಾವು ರ್ಯಾಲಿಯನ್ನು ನೋಡ್ಬೋದು. ಇಲ್ಲಿಂದ ಅದು ಮತ್ತೆ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರೊಳಗಡೆ ಏನಾದ್ರೂ ಅದು ಓಪನ್ ಆಗಿ ಇಲ್ಲೇ ಅದು ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅದು ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಕೆಳಗಡೆಗೆ ಓಪನ್ ಆದರೆ ನಾವು ಫಸ್ಟ್ ಟಾರ್ಗೆಟು 49,900 ತನಕನೂ ಕೂಡ 50,000 ಸೈಕಾಲಜಿಕಲ್ ಲೆವೆಲ್ವರೆಗೂ ಕೂಡ ನೋಡ್ಬೋದು. ಅಥವಾ ಈ ಒಂದು ಝೋನಲ್ಲಿ ಏನಾದರೂ ಓಪನ್ ಆದರೆ ಅದು ಮತ್ತೆ ರಿವರ್ಸ್ ಆಗುವಂಥ ಸಾಧ್ಯತೆ ಬ್ಯಾಂಕ್ ನಿಫ್ಟಿಲಿ ಇರುತ್ತೆ. ಇದು ಇಷ್ಟು ಸಿಂಪಲ್ ಆದಂಥ ಒಂದು ಇವತ್ತು ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗಿದೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ನೋಡಿ, ಇದ್ರ ಕೆಳಗಡೆ ಏನಾದರೂ ಓಪನ್ ಆದರೆ ಮತ್ತೆ ಅದು 50,500 ಟಚ್ ಮಾಡಿ ಕೆಳಗಡೆ ಬರ್ಬೋದು. ಅಥವಾ 50,500 ಆಸ್ಪಾಸಲ್ಲೇ ಈ ಒಂದು ಝೋನ್ ಒಳಗಡೆ ಓಪನ್ ಆದರೆ ಅದು ಮತ್ತೆ ರಿವರ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಇವತ್ತು ಬ್ಯಾಂಕ್ ನಿಫ್ಟಿ ಯಾವ ಥರ ಟ್ರೇಡ್ ಸಿಗುತ್ತೆ ಅಂತೇಳಿ ನೋಡೋಣ. ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ಮತ್ತು ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿದೆ. ಅದಕ್ಕೇನಾದರೂ ಇವತ್ತು ರೆಸ್ಪಾನ್ಸ್ ಮಾಡಿದರೆ ಬ್ಯಾಂಕ್ ನಿಫ್ಟಿಲಿ ಒಂದು ಟ್ರೆಂಡಿಂಗ್ ಮೂವನ್ನು ನಾವು ನೋಡ್ಬೋದು. ಇದಿಷ್ಟೇ ಇವತ್ತು ಸಿಂಪಲ್ ಆದಂಥ ಒಂದು ಪ್ರೈಸ್ ಆಕ್ಷನ್ ಇರೋದು. ನೋಡಿ, ಇದರಿಂದ ಕೆಳಗಡೆಗೆ ಏನಾದರೂ ಇದರಿಂದ ಅಕಸ್ಮಾತ್ ಇನ್ ಕೇಸ್ ಏನಾದರೂ 50,000ದಿಂದ ಕೆಳಗಡೆಗೆ ಏನಾದರೂ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ನಿಫ್ಟಿಲಿ ಒಂದು ದೊಡ್ಡ ಒಂದು ಕ್ರ್ಯಾಶನ್ನು ನಾವು ನೋಡ್ಬೋದು. ನೋಡೋಣ ಇವತ್ತು ಏನಾಗುತ್ತೆ ಅಂತೇಳಿ. ತುಂಬ ಕ್ರಿಟಿಕಲ್ ಆದಂಥ ಒಂದು ಸಿಚುವೇಷನಲ್ಲಿದೆ ಬ್ಯಾಂಕ್ ನಿಫ್ಟಿ. ಮೇಕ್ ಆರ್ ಬ್ರೇಕ್. ಮತ್ತು ಇದನ್ನೇನಾದ್ರು ಮೇಲ್ಗಡೆ ಹೋದರೆ ಅದು ಎಗೈನ್ ಯಾವ ಒಂದು ಸೈಡ್ ವೇಸ್ ಝೋನಲ್ಲಿತ್ತು ಅದೇ ಝೋನ್ಗೆ ಅದು ಹೋಗಿ ಕಚ್ಕೊಳ್ಳುತ್ತೆ. ನೋಡೋಣ ಇವತ್ತು ಅದರ ಒಂದು ಡೈರೆಕ್ಷನ್ ಯಾವ ಕಡೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡಿ. ಇದೊಂದು ಟ್ರೆಂಡ್ ಲೈನನ್ನು 50 ಮಿನಿಟಲ್ಲಿ ಏನಾದರೂ ಇದರ ಕೆಳಗಡೆಗೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆದರೆ ನೀವು ಡೆಫಿನೆಟ್ಲಿ ಕೆಳಗಡೆಗೆ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಇಲ್ಲಿ ಏನಾದರೂ ಡೋಜಿಗಳಾಗ್ಲಿಕ್ಕೆ ಸ್ಟಾರ್ಟ್ ಆದರೆ ನೀವು ಯಾವುದೇ ಕಾರಣಕ್ಕೂ ಮೇಲಕ್ಕೂ ತೊಗೋಬಾರ್ದು, ಕೆಳಗಡೆಗೂ ತೊಗೋಬಾರ್ದು. ಬ್ರೇಕೌಟ್ ಆಗೋ ತನಕ ನೀವು ವೆಯ್ಟ್ ಮಾಡೋದು ಬೆಟರು. ಥ್ಯಾಂಕ್ ಯು.